ಹೊಸ ನ್ಯೂ ಕಾರ್ ಆಲ್ಟ್ರೋಸ್ ಟಾಟಾದು ಕಾರ್ ತಗೊಳಕ್ ಹೋಗ್ತಾ ಇದೀನಿ. ಬನ್ನಿ, ಈ ವಿಶೇಷ ಯಾವ ತರ ಇದೆ ನೀವು ನೋಡಿ. ಈಗ ಸೀದಾ ನಾವು ಕಾರ್ ಬುಕ್ ಮಾಡಿಬಿಟ್ಟು ಸೀದಾ ಬಂದಿದ್ದೆ ಶೋರೂಮ್ಗೆ. ಸೊ ಶೋರೂಮಲ್ಲಿ ಸ್ವಲ್ಪ ಲೇಟಾಗಿ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದ್ದರಿಂದ ನಾವು ಅಲ್ಲೇ ಇದ್ದ ಪಕ್ಕದಲ್ಲಿ ಒಂದು ಮಾಲ್ ಇತ್ತು. ಸೊ ಆ ಮಾಲ್ಗೆ ಹೋಗೋಣ ಅಂತ ನಾನು ನಮ್ಮ ಅಣ್ಣ ಸೊ ಎಲ್ಲ ಸೇರಿಕೊಂಡು ಹೊರಟ್ವಿ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಸೊ ಎಲ್ಲ ಇದ್ರು, ಎಲ್ಲ ಮಾಲಲ್ಲಿ ಸುತ್ತಾಡಿಸಿ ಸೊ ನಂತರ ನಾವು ಇನ್ನೇನು ಟೈಮ್ ಆಯಿತು ಅಂತ ಹೇಳಿಬಿಟ್ಟು ವಾಪಸ್ಸು ಬರ್ತಾ ಇದ್ವಿ. ಆಮೇಲೆ ಇನ್ನೇನು ಗೈಸ್, ಸೊ ಒಂದು ಹೇಳ್ತೀನಿ ಕೇಳಿ. ಸೊ ನೀವೇನೇ ಮಾಡಿ ನಿಮ್ಮ ಪೇರೆಂಟ್ಸ್ನ ಖುಷಿಯಾಗಿಟ್ರೆ ನೀವೇನು ಬೇಕಾದ್ರೂ ಸಾಧನೆ ಮಾಡ್ತೀರ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ನಾನು ಕಾರ್ಗೆ ಹಾರ ಬೇಕಾಯಿತು. ಹಾರ ತಗೊಂಡು ಸೀದಾ ಫೈನಲ್ ಪೇಮೆಂಟ್ ವಾಸ್ ಡನ್. ಆಯ್ತಾ, ಈಗ ಪ್ರೊಸೀಡ್ ಮಾಡ್ತೀರಾ ಬ್ರೋ? ಅಷ್ಟೇ ಸೀದಾ ನೋಡಿ, ಶೋರೂಮ್ ಸಕ್ಕದಾಗಿದ್ದು, ಕಾರ್ ಮತ್ತು ಅದ್ದಿರಾಗಿದ್ದಾವೆ ಒಂದೊಂದು. ಸೊ ನಾವು ಚೂಸ್ ಮಾಡಿದ್ದು ಆಲ್ಟ್ರೋಸ್ ಬಿಕಾಸ್ ಆಫ್ ದ ಲುಕ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ಮೈಲೇಜ್. ಸೊ ಸಖತ್ತಾಗಿದೆ ಆಲ್ಟ್ರೋಸ್ ಕಾರು. ಸೊ ಅದೇ ರೀತಿ ಡಿಸ್ಕಸ್ ಮಾಡ್ತಾ ಇದ್ವಿ. ನಮ್ಮ ಡ್ಯಾಡಿ ಇದ್ದರು, ಎಷ್ಟು ನಿಮಗೆ ಡಿಸ್ಕೌಂಟ್ ಕೊಟ್ಟರು ಅದು ಇದು ಎಲ್ಲ ಕೇಳ್ತಾ ಇತ್ತು. ಸೊ ನಾವಿದ್ವಿ, ಅಷ್ಟೇನು ಡಿಸ್ಕೌಂಟ್ ಇಲ್ಲ, ಜಸ್ಟ್ 4000 ಡಿಸ್ಕೌಂಟ್ ಅಷ್ಟೇ ಕೊಟ್ಟಿದ್ದು ಗೈಸ್. ಸೊ ಆಮೇಲೆ ನಂತರ ನಾನು ಕೆಳಗೆ ಬಂದೆ, ಕಾರ್ ನೋಡೋಣ ಅಂತ ಯಾವ ಥರ ಇದೆ, ಯಾಕಂದರೆ ಕೆಳಗೆ ಆಲ್ರೆಡಿ ಬಂದು ನಿಂತಿತ್ತು. ಸೊ ಕಾರ್ ನೋಡೋಣ ಅಂತ ಬಂದೆ. ಸೊ ಕಾರ್ ನೋಡಿ, ದಿಸ್ ಈಸ್ ಅವರ್ ಕಾರ್ ವಾಸ್ ರೆಡಿ. ಸೊ ಹಿಯರ್ ಇಸ್ ದ ಕಾರ್. ಸೊ ಏನು ಬ್ಯೂಟಿ ಅಂತೀರ, ವೈಟಲ್ಲಿ ಲುಕ್ ನೋಡೋದೇ ಒಂದು ಮಜಾ ಅಂತ ಹೇಳ್ಬೋದು. ನೋಡಿ ಯಾವ ಥರ ಕಾಣ್ತಾ ಇದೆ ಬ್ಯಾಕ್ ಸೈಡಿಂದ, ಫ್ರಂಟಿಂದ. ಸೊ ಇಟ್ ವಾಸ್ ವೆರಿ ಒನ್ ಆಫ್ ದ ಕೂಲ್ ಕಾರ್ ಅಂತಲೇ ನಾನು ಅಂದ್ಕೊತಾ ಇದ್ದೀನಿ. ಸೊ ಚೆನ್ನಾಗಿದೆ, ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಸೊ ಇದೇ ರೀತಿ ನಾನು ನಮ್ಮಣ್ಣ ಒಂದು ಸೆಲ್ಫಿ ತೊಗೊಂಡ್ವಿ. ಸೊ ಸೆಲ್ಫಿ ತೊಗೊಂಡು ಕಾರ್ನ ಅವರು ಮೇಲೆ ಡೆಲಿವರಿಗೆ ಪ್ಯಾಕ್ ಮಾಡ್ತೀವಿ ಅಂತ ತಗೊಂಡು ಹೊರಟರು. ಸೊ ನಾನು ಹೀಗೆ ಬಂದೆ, ನಮ್ಮ ಅಪ್ಪಾಜಿ ಹಾಗೂ ನಮ್ಮ ಅಮ್ಮ ಬಂದು ನಿಂತಿದ್ರು. ಯಾವ ಕಾರು ಅವ್ರಿಗೆ ಹೇಳೇ ಇದ್ದಿದ್ದಿಲ್ಲ ನಾವು, ನಮ್ಮಣ್ಣ. ಸೊ ಕಾರ್ನ ನೋಡೋಣ ಅಂತ ನಮ್ಮ ಅಪ್ಪಾಜಿ ಫುಲ್ ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಾ ಇತ್ತು. ಸೊ ನಮ್ಮಮ್ಮ ಅಂತೂ ಫುಲ್ ಖುಷಿ, ಏನಂತೀರಾ ಹೌದಲ್ವಾ? ಕಾರು ಬರ್ತಾ ಇದೆ ಅಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಸೊ ಇದೇ ನಮ್ಮ ಅಪ್ಪಾಜಿ ಸೀದಾ ಕಾರ್ ನೋಡೋಕೆ ಹೋಯ್ತು ಯಾವ ಥರ ಇದೆ ಏನು ಅಂತ. ಸೊ ನಮ್ಮಣ್ಣ ಎಲ್ಲ ಪ್ರೊಸೀಡ್ ಮಾಡೋಕ್ಕೆ ಎಲ್ಲ ಕೇಳ್ತಾ ಇದ್ದ, ಎಲ್ಲ ನಂಬರ್ ಪ್ಲೇಟ್ ಬಂದಿದೆ ಇಲ್ಲ ಅಂತ ಡಿಸ್ಕಸ್ ಮಾಡ್ತಾ ಇದ್ದ. ಸೊ ಫೈನಲಿ ಹಿಯರ್ ಇಸ್ ದ ಕಾರ್. ನಮ್ಮ ಅಪ್ಪಾಜಿ ಕುತೂಹಲದಿಂದ ನೋಡ್ತಾ ಇದೆ. ನೋಡ್ತು ಏನು ಗೈಸ್, ಏನು ಹೇಳಬೇಕು ನೀವೇ ನೋಡಿ. ಗೈಸ್ ನಮ್ಮಮ್ಮ ಅಂತೂ ಫುಲ್ ಖುಷಿ ಆಗಿಬಿಟ್ಟಿದೆ. ಸೊ ಅದೇ ಒಂದು ಸಂತೋಷ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಗೆ ಹಾರ ಎಲ್ಲ ತಂದಿದ್ದ ಹಾರನ್ನೇ ಗಾಡಿಗೆ ಹಾಕ್ಬಿಟ್ಟು ಸೊ ಪೂಜೆ ಮಾಡಬೇಕಲ್ವಾ. ಸೊ ಪೂಜೆ ಎಲ್ಲ ಮಾಡಿದರು. ನಮ್ಮ ಅತ್ತಿಗೆ ಹಾಗೂ ನಮ್ಮಣ್ಣ ಇಬ್ಬರು ಸೇರಿಕೊಂಡು ಹಾಗೂ ನಮ್ಮ ಅಪ್ಪಾಜಿ ಎಲ್ಲ ಪೂಜೆ ಮಾಡಿದರು ಗೈಸ್. ಸೊ ಪೂಜೆ ಆದಮೇಲೆ ಗೈಸ್ ಕಾರ್ಗೆಲ್ಲ ನಿಂಬೆಹಣ್ಣು ತಂದಿದ್ವಿ. ಸೊ ನಿಂಬೆಹಣ್ಣು 4 ಗಂಟೆಗೆ ಇಟ್ಬಿಟ್ಟು ಅದನ್ನೇ ಡ್ರೈ ಮಾಡಬೇಕು. ಸೊ ಅಷ್ಟೇ ಗೈಸ್, ಇನ್ನೇನು ಹೇಳೋದು. ಸೊ ಅದು ಸ್ವಲ್ಪ ಕ್ಲಿಪ್ಸ್ ಎಲ್ಲ ಮಿಸ್ ಆಗಿದ್ದಾವೆ, ಡೆಲಿವರಿ ಮಾಡಿರೋದು ಹಾಗೂ ಪೂಜೆದು ಎಲ್ಲ. ಸೊ ಇರೋಷ್ಟು ಹಾಕಿದ್ದೀನಿ. ಸೊ ಅಷ್ಟೇ ಗೈಸ್, ಕಾರ್ನ ನಿಂಬೆಹಣ್ಣು ತೊಳಿಸ್ಬಿಟ್ಟು ನಮ್ಮ ಅಪ್ಪಾಜಿಗೆ ನಾನು ಕೊಟ್ಟೆ ಫಸ್ಟ್ ಟ್ರೈ. ಸೊ ಬಿಕಾಸ್ ನೀವು ಏನೇ ಮಾಡಿ ಫಸ್ಟು ನೀವು ನಿಮ್ಮ ಪೇರೆಂಟ್ಸ್ನ ಖುಷಿಪಡಿಸೋದೇ ಒಂದು ಅದ್ಭುತವಾದ ಕೆಲಸ ಅಂತಲೇ ಹೇಳ್ಬೋದು. ಸೊ ಏನೇ ಆಗಲಿ ಗೈಸ್, ವರ್ಕ್ ಹಾರ್ಡ್ ಮಾಡ್ತಾಯಿರಿ ಯಾವಾಗಲೂ. ಸೊ ಸಕ್ಸಸ್ ಸಿಗುತ್ತೆ. ಸೊ ಡೋಂಟ್ ಗಿವ್ ಅಪ್ ಅಂಟಿಲ್ ಯು ವಿನ್. ಅಷ್ಟೇ ಗೈಸ್, ಟಾಟಾ ಶೋರೂಮಿಂದ ಒಂದು ಸ್ವೀಟ್ ಆಗಿರೋ ಒಂದು ಕೇಕ್ ನಮಗೋಸ್ಕರ ರೆಡಿ ಮಾಡಿ ಕರೆದ್ರು. ಸೊ ಅದೇ ರೀತಿಗೆ ಎಲ್ಲ ಸ್ಟಾಫ್ ಹಾಗೂ ಟಾಟಾ ಶೋರೂಮ್ ಒನ್ ಆಫ್ ದ ವೆರಿ ಗುಡ್ ಸ್ಟಾಫ್ ಅಂತಲೇ ಹೇಳ್ಬೋದು ಟಾಟಾ ಅವ್ರದ್ದು. ಸೊ ಸ್ಮೂತ್ ಟ್ರಾನ್ಸಾಕ್ಷನ್ ಇತ್ತು ಬಿಕಾಸ್ ಆಫ್ ಮಿಸ್ಟರ್ ಗಗನ್. ಸೊ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಟಾಫ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಗಗನ್ ಹಾಗೂ ಟಾಟಾ ಮೋಟಾರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತಲೇ
ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ಸ್ಮೂತ್ ಟ್ರಾನ್ಸಾಕ್ಷನ್ ಆ್ಯಂಡ್ ಸ್ಮೂತ್ ಡೆಲಿವರಿ. ಸೊ ಹಿಯರ್ ಈಸ್ ಗೈಸ್, ಇದಾಗಿತ್ತು ನನ್ನ ಕಾರಿನ ಕತೆ. ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ, ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾನು ಬರ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು.